ಇದೇ ಜಾಗದಲ್ಲಿ ಇಲ್ಲಿರುವಂಥ ರೈತರುಗಳಿಗೆಲ್ಲ ರಜನಿಕಾಂತ್ ಅವ್ರ ಪರಿಚಯ ಇದ್ದಾರೆ. ಯಾಕೆಂದರೆ ಅವ್ರ ಪ್ರತಿ ಶೂಟಿಂಗಲ್ಲಿ ಇಲ್ಲಿ ಅವ್ರ ಜೊತೆ ಹೊಂದಿಕೊಂಡು ಅವ್ರುಗಳ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡೋಂಥ ಸನ್ನಿವೇಶಗಳು ಬಹಳಷ್ಟು ನಾವುಗಳನ್ನ ನೋಡಿದ್ದೀವಿ. ಇಲ್ಲಿ ಕನಕದಾಸರು ಕಾವೇರಿ ನದಿಯನ್ನು ದಾಟ್ಕೊಂಡು ಬಂದಂಥ ಪ್ರದೇಶ ಇದು. ನಮಸ್ಕಾರ ಸ್ನೇಹಿತರೆ, ನಾವು ಇನ್ನೊಂದು ವಿಶೇಷವಾದ ಸ್ಥಳಕ್ಕೆ ಇವತ್ತು ಬಂದಿದ್ದೀವಿ. ಇದು ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಹೋಬಳಿಯ ಮಂಡ್ಯ ಕೊಪ್ಪಲು ಗ್ರಾಮದ ಸಮೀಪ ಇರುವಂಥ ಬೋರೆ ದೇವರ ದೇವಸ್ಥಾನಕ್ಕೆ ಹೋಗುವಂಥ ಕಾವೇರಿ ಬೋರೆ ದೇವರ ದೇವಸ್ಥಾನ ಅಂತ ಹೇಳ್ಬಿಟ್ಟಿದೆ. ಆ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಇದನ್ನು ನಾನು ತುಂಬ ವರ್ಷದಿಂದ ನೋಡ್ಕೊಂಡು ಬರ್ತಾಯಿದ್ದೀನಿ. ಒಂದೊಂದು ಸೀಸನಲ್ಲೂ ಸಹಿತ ಒಂದೊಂದು ರೀತಿಯ ಬಣ್ಣಗಳನ್ನ ನಾವಿಲ್ಲಿ ಕಾಣಬಹುದು. ರಸ್ತೆ ಮಧ್ಯ ಇದೆ. ನನ್ನ ಪಕ್ಕ ನೀವು ಗಮನಿಸ್ತಾ ಇದ್ದೀರಾ, ಎರಡು ಕಡೆ ತೆಂಗಿನ ಮರಗಳು ಸೈನಿಕರಂತೆ ನಿಂತ್ಕೊಂಡಿವೆ. ಅದರ ಹಿಂಭಾಗದಲ್ಲಿ ಭತ್ತದ ಗದ್ದೆ. ಸ್ವಲ್ಪ ಭತ್ತ ಈಗಾಗಲೇ ಹಣ್ಣಾಗ್ತಾ ಇರೋದ್ರಿಂದ ಹೊಂಬಣ್ಣಕ್ಕೆ ತಿರುಗ್ತಾ ಇದ್ದೆ. ಒಂದು ಚಿನ್ನದ ಬಣ್ಣ, ಇನ್ನು ಸ್ವಲ್ಪ ಹಸಿರು ಬಣ್ಣದ ಒಂದು ಬಣ್ಣಗಳನ್ನ ನೀವು ಕಾಣಬಹುದಾಗಿದೆ. ನಂತರ ಇದು ಸೂಪರ್ ಸ್ಟಾರ್ ರಸ್ತೆ ಅಂತ ಯಾಕೆ ಅನ್ಕೋತೀವಿ ಅಂತಂದರೆ, ಬಹುಶಃ ನಮ್ಮ ಭಾರತ ದೇಶದ ಹಲವಾರು ಭಾಷೆಯ ಅತಿ ಹೆಚ್ಚು ಭಾಷೆಯ ಚಲನಚಿತ್ರಗಳು ಇಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ತಮ್ಮ ಅವಶ್ಯಕತೆ ತಕ್ಕವಾಗಿ ಈ ರಸ್ತೆಯನ್ನು ಬಳಸ್ಕೊಂಡಿದೆ. ಇಲ್ಲಿ ರಜನಿಕಾಂತ್ ಅಂತ ಸೂಪರ್ ಸ್ಟಾರ್ಗಳು, ರಾಜ್ಕುಮಾರ್ ಅಂತ ಸೂಪರ್ ಸ್ಟಾರ್ಗಳು, ಉಪೇಂದ್ರ ಅವರು, ಹಾಗೆ ಬೇರೆ ಬೇರೆ ಭಾಷೆಯ ಹಲವಾರು ದಿಗ್ಗಜ ನಟರು ಈ ಜಾಗದಲ್ಲಿ ತಮ್ಮ ನಟನಾ ಕೌಶಲ್ಯನ ಮೆರೆದಿದ್ದಾರೆ ಆ ಒಂದು ಚಿತ್ರದ ಕತೆಗೆ ಅನುಗುಣವಾಗಿ. ಈ ರಸ್ತೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಗೊಂದಲ ಇಲ್ಲದೆ ನಿಶ್ಶಬ್ದವಾಗಿ, ವಾರಾಂತ್ಯ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ನಿಶ್ಶಬ್ದವಾಗಿ ಸೈಲೆಂಟಾಗಿದೆ. ಇಲ್ಲಿ ನಾವು ನಮ್ಮದೇ ಆದ ಒಂದು ಕಲ್ಪನೆ ಇಟ್ಕೊಂಡು ಬರವಣಿಗೆ ಮಾಡೋದಕ್ಕೆ ಆಗಲಿ, ಫೋಟೋಗ್ರಫಿ ಮಾಡೋದಕ್ಕೆ ಆಗಲಿ, ಅಥವಾ ಹಕ್ಕಿಗಳ ಒಂದು ವೀಕ್ಷಣೆ ಮಾಡೋದಕ್ಕೆ ಆಗಲಿ ಈ ಒಂದು ತಾಣ ಹೇಳಿ ಮಾಡಿಸ್ದಾಗಿದೆ. ನೋಡಿ, ಬಹುಶಃ ನೀವು ನೋಡ್ತಾ ಇದ್ದೀರಾ, ತೆಂಗಿನ ಮರಗಳ ಸಾಲು, ಅಕ್ಕಪಕ್ಕ ಹಸಿರಿರುವಂಥದ್ದು, ಅಲ್ಲಿ ಹೊಂಬಣ್ಣಕ್ಕೆ ತಿರುಗಿದಂಥ ಭತ್ತದ ಗೊನೆ ಬಿಟ್ಟಿರುವಂಥ ಕೆಲವು ಗಿಡಗಳು, ಹೊಂಬಣ್ಣದ ಗಿಡಗಳನ್ನ ನೀವು ಕಾಣಿಸ್ತಾ ಇದ್ದೀರಾ. ಈ ಕಡೆಯೂ ಅಷ್ಟೇ ತೆಂಗಿನ ಮರಗಳ ಸುಂದರವಾದ ರಾಶಿ. ಇಷ್ಟೆಲ್ಲ ಇರುವಂಥ ಈ ಜಾಗ ನಿಜವಾಗ್ಲೂ ಸ್ವರ್ಗ ಅಂತಲೇ ಅನ್ಬೋದು. ಯಾವುದೇ ಜಂಜಾಟ ಇಲ್ಲದೆ ಪ್ರಕೃತಿಯ ಮಡಿಲಲ್ಲಿ ವಿಹಾರ ಮಾಡೋದಕ್ಕೆ ಹೇಳಿ ಮಾಡಿಸಿದಂಥ ತಾಣ. ಮುಂದೆ ನಾವು ಕಾವೇರಿ ನದಿ ಹತ್ತಿರಕ್ಕೆ ಹೋಗೋಣ. ಈ ಒಂದು ಜಾಗದ ವಿಶೇಷ ಇಷ್ಟಿದೆ. ನೀವು ಅಷ್ಟೇ ಇಲ್ಲಿ ಬನ್ನಿ, ನಿಮ್ಮ ಕುಟುಂಬದ ಸಮೇತ ಬನ್ನಿ. ನಿಮ್ಮ ಮಕ್ಕಳ ಎಲ್ಲ TV, ಕಂಪ್ಯೂಟರ್ ಎಲ್ಲ ಜಂಜಾಟಗಳಿಂದ ಹೊರತಾಗಿ ಇಲ್ಲಿ ಬಂದು ಪ್ರಕೃತಿಯ ಮಡಿಲಲ್ಲಿ ವಿಹಾರ ಮಾಡೋದಕ್ಕೆ ತುಂಬ ಸುಂದರವಾದ ಜನ. ಆದರೆ ಇಲ್ಲಿ ಬರೋದಕ್ಕಿಂತ ಮುಂಚೆ ನಿಮ್ಮ ಆಹಾರ ಮತ್ತು ನೀರನ್ನ ತರೋದನ್ನ ಮರಿಬೇಡಿ. ಇಲ್ಲಿ ಯಾವುದೇ ಹೋಟೆಲ್ ಆಗಲಿ ಇನ್ನೊಂದೇ ಆಗಲಿ ಇಲ್ಲಿ ಇಲ್ಲ. ಹಾಗಿರೋದ್ರಿಂದ ಮನೆಯಿಂದ ನೀವು ಊಟ ತೊಗೊಂಡು ಬನ್ನಿ. ಬೆಂಗಳೂರಿಂದ ಬರೋರು ಶ್ರೀರಂಗಪಟ್ಟಣ ಸಿಗೋದಕ್ಕಿಂತ ಮುಂಚೆ ಕೇಶೆಟ್ಟಹಳ್ಳಿ ದಾಟಿದ ಮೇಲೆ ಒಂದು ಎಡಗಡೆಗೆ ಬನ್ನೂರು ಕಡೆ ಒಂದು ರೋಡ್ ಹೋಗುತ್ತೆ, ಕರಿಘಟ್ಟ ಕಡೆಯಿಂದ. ಅಲ್ಲಿಂದ ಬಂದು ಮಂಡ್ಯ ಕೊಪ್ಪಲು ಸರ್ಕಲ್ಗಿಂತ ಸ್ವಲ್ಪ ಮುಂಚಿತವಾಗಿ ನಿಮ್ಮ ಬಲಭಾಗಕ್ಕೆ ತಿರುಗಿ ಈ ರಸ್ತೆ ಸಿಗುತ್ತೆ. ಹಾಗೆ ಬನ್ನೂರಿಂದ ಬರೋರು ಸಹಿತ ಬನ್ನೂರು ಶ್ರೀರಂಗಪಟ್ಟಣ ರಸ್ತೆ ಮೂಲಕ ಬಂದು ಮಂಡ್ಯ ಕೊಪ್ಪಲು ದಾಟಿದ ಮೇಲೆ ಎಡಭಾಗಕ್ಕೆ ತಿರುಗಿದ್ರೆ ಈ ಒಂದು ಜಾಗ ಸಿಗುತ್ತೆ. ಇಂತಹ ಜಾಗನ ಎಲ್ಲ ಸಂರಕ್ಷಣೆ ಮಾಡ್ಕೊಳ್ಳೋಣ, ಪ್ರಕೃತಿನ ಉಳಿಸ್ಕೊಳ್ಳೋಣ. ನೀವು ಆಹಾರ ತೊಗೊಂಬನ್ನಿ ಅಂತ ನಿಮ್ಮನ್ನ ಹೇಳಿದೆ ನಾನು. ನಿಮ್ಮ ಆಹಾರಗಳನ್ನ ತೊಗೊಂಬನ್ನಿ, ಕುಡಿಯೋದಕ್ಕೆ ನೀರು ತೊಗೊಂಬನ್ನಿ ಅಂತ ಹೇಳಿದೆ. ದಯಮಾಡಿ ನಿಮ್ಮಲ್ಲಿ ಒಂದು ವಿನಂತಿ, ಯಾರು ಆಹಾರ ತೊಗೊಂಬರ್ತೀರಾ ಅಥವಾ ಬೇರೆ ಬೇರೆ ಪಾನೀಯಗಳ ಇದನ್ನು ತೊಗೊಂಬರ್ತೀರಾ ಅದನ್ನು ಇಲ್ಲಿ ಹಾಕಬೇಡಿ. ಯಾಕೆಂದರೆ ಈ ಸುಂದರ ಪ್ರಕೃತಿನ ನಾವು ನಿರ್ಮಾಣ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಹೊಲಸು ಮಾಡಿಬಿಟ್ಟು ಹೋದರೆ ಮುಂದಿನ ಪೀಳಿಗೆಗೆ ನಾವು ಇದನ್ನು ಉಳಿಸ್ಕೊಳ್ಳೋಕ್ಕೂ ಆಗಲ್ಲ. ದಯಮಾಡಿ ತಮ್ಮಲ್ಲಿ ವಿನಂತಿ, ಏನೇ ಕಾರಣಕ್ಕೆ ಆಹಾರ ಪದಾರ್ಥನೇ ಆಗಲಿ ಏನೇ ಆಗಲಿ ಎಸಿಬೇಡಿ. ನೀವೇ ಒಂದು ಕೈನಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಬನ್ನಿ, ಅದನ್ನು ತುಂಬಿಸ್ಕೊಂಡೋಗಿ ಸುರಕ್ಷಿತವಾದ ಸ್ಥಳದಲ್ಲಿ ಅದನ್ನೆಲ್ಲರೂ ಒಂದು ಕಡೆ ಡಿಸ್ಪೋಸ್ ಮಾಡಿ. ಇಲ್ಲಿ ಹಾಕಿ ಪರಿಸರನ ಹಾಳು ಮಾಡಬೇಡಿ. ಈ ಒಂದು ಸುಂದರ ಜಾಗನ ನಾವೆಲ್ಲ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಇದನ್ನು ಮಾಡ್ತೀನಿ. ನೋಡಿ, ನಮ್ಮ ಹಿಂದೆ ಒಂದು ಬೈಕ್ ಬರ್ತಾ ಇದೆ. ನೋಡಿ, ಕುಟುಂಬ ಸಮೇತ ಹಳ್ಳಿಗರು ಸಹಿತ ಅಂಥ ವಾಹನಗಳಲ್ಲಿ ಬಂದು ತಮ್ಮ ಖುಷಿಯನ್ನು ಇಲ್ಲಿ ಕಾಣುವಂಥ ಒಂದು ಪ್ರದೇಶ ಇದು. ಹಾಗಿರೋದ್ರಿಂದ ತಪ್ಪದೇ ನೀವು ಸಹಿತ ಇಲ್ಲಿಗೆ ಬನ್ನಿ ಅಂತ ಹೇಳ್ತೀನಿ. ಇಲ್ಲಿ ಯಾವುದೇ ಕಮರ್ಷಿಯಲ್ ಆಗಿ ಇದು ಪ್ರಮೋಟ್ ಆಗ್ತಾ ಇಲ್ಲ, ಆದರೆ ಚಲನಚಿತ್ರಗಳಲ್ಲಿ ಮಾತ್ರ ಇದು ಬಹಳಷ್ಟು ಪ್ರಮೋಟ್ ಆಗಿದೆ.
ಇದೇ ಜಾಗದಲ್ಲಿ ಇಲ್ಲಿರುವಂಥ ರೈತರುಗಳಿಗೆಲ್ಲ ರಜನಿಕಾಂತ್ ಅವ್ರು ಪರಿಚಯ ಇದ್ದಾರೆ. ಯಾಕೆಂದರೆ ಅವ್ರು ಪ್ರತಿ ಶೂಟಿಂಗಲ್ಲಿ ಇಲ್ಲಿ ಅವ್ರ ಜೊತೆ ಹೊಂದಿಕೊಂಡು ಅವ್ರುಗಳ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡೋಂಥ ಸನ್ನಿವೇಶಕ್ಕೆ ಬಹಳಷ್ಟು ನಾವುಗಳೇ ನೋಡಿದ್ದೀವಿ. ಇಂಥ ಒಂದು ದಾರಿನ ಸೂಪರ್ ಸ್ಟಾರ್ ರಸ್ತೆ ಅಂತ ಕಟ್ಟಿರೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಅಲ್ಲ ಅಂತ ನನ್ನ ಭಾವನೆ. ಇವತ್ತಿನ ಈ ಕಂತಿನ ಮುಂದಿನ ಭಾಗಕ್ಕೆ ನಾವು ತೆರಳೋಣ. ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಮಹಾದೇವಪುರ ಸಮೀಪದಲ್ಲಿರುವಂಥ ಕಾವೇರಿ ನದಿಯ ಒಂದು ಪ್ರದೇಶದಲ್ಲಿದ್ದೀವಿ. ಇದು ಮಹಾದೇವಪುರ ಗ್ರಾಮಕ್ಕೆ ಹೊಂದಿಕೊಂಡಂತೆ ಕಾವೇರಿ ನದಿ ದಡದಲ್ಲಿದೆ. ಇಲ್ಲಿ ಕನಕದಾಸರು ಕಾವೇರಿ ನದಿಯನ್ನು ದಾಟ್ಕೊಂಡು ಬಂದಂಥ ಪ್ರದೇಶ ಇದು. ಆ ವಿಷಯ ಏನಂತ ಹೇಳಿದ್ರೆ, ಅವರು ಕರಿಘಟ್ಟ ವೆಂಕಟರಮಣ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಬರ್ತಾ ನದಿ ದಾಟಬೇಕಾದ್ರೆ ಮಹಾದೇವಪುರ ಸಮೀಪ ಬರ್ತಾರೆ. ಬಂದಾಗ ಅವ್ರ ಮೈಯೆಲ್ಲ ಕಜ್ಜಿ ಆಗಿತ್ತು ಅಂತ ಹೇಳಿ ಆವತ್ತಿನ ದೋಣಿ ನಡೆಸ್ತಾ ಇದ್ದಂಥ ಮಹನೀಯರು ಅವ್ರನ್ನ ಹತ್ಸಲ್ಲ, ಬೇರೆ ಜನಗಳಿಗೂ ಹಬ್ಬಿಡ್ತಿದ್ದು ಅಂಥೇಳಿ ಅವ್ರೇನು ಮಾಡ್ತಾರೆ, ಒಂದು ತಾವರೆ ಎಲೆ ಮೇಲೆ ಕೂತ್ಕೊಂಡು ಈ ಕಾವೇರಿ ನದಿನ ದಾಟ್ತಾರೆ. ಆ ತುದಿಯಿಂದ ಈ ಕಲ್ಲೇನಿದೆ, ಈ ಕಲ್ಲಿನ ಹತ್ತಿರ ಬಂದು ಅವರು ಕೂತ್ಕೊಂಡು ಅಲ್ಲಿ ವಿಶ್ರಾಂತಿ ಪಡ್ಕೊಳ್ತಾರೆ. ಅವರ ನೆನಪಿನಲ್ಲಿ ಒಂದು ಮಂದಿರನ ಅಲ್ಲಿ ಈ ಗ್ರಾಮಸ್ಥರು ಸೇರಿಕೊಂಡು ಕನಕದಾಸರ ಹೆಸರನ್ನ ಅಮರಗೊಳಿಸಿದ್ದಾರೆ. ಇದೇ ಮಾಹಿತಿ ನಿಮಗೆ ಕನಕದಾಸರ ಹಾವೇರಿ ಜಿಲ್ಲೆಯಲ್ಲಿರುವಂಥ ಕಾಗಿನೆಲೆಯಲ್ಲೂ ಸಹಿತ ಈ ಮಾಹಿತಿನ ಅಲ್ಲೂ ಸಹಿತ ಕನಕದಾಸರ ಪ್ರತಿಮೆ ಇಟ್ಟು ಒಂದು ತಾವರೆ ಎಲೆ ಮೇಲೆ ಅವರು ತೆಗೆದುಕೊಂಡು ಹೋಗ್ತಾರೆ ಒಂದು ಪ್ರತಿಮೆನೆಲ್ಲ ಅಲ್ಲಿ ಸ್ಥಾಪಿಸಿದ್ದಾರೆ. ಆ ಜಾಗ ಈ ನಮ್ಮ ಮಹಾದೇವಪುರ ಅಂದರೆ ಶ್ರೀರಂಗಪಟ್ಟಣ ತಾಲೂಕು ಕಸ್ಬಾ ಹೋಬಳಿ ಮಹಾದೇವಪುರ ಗ್ರಾಮದಲ್ಲಿರುವಂಥ ಈ ಒಂದು ಪ್ರದೇಶದಲ್ಲಿ ಕನಕದಾಸರು ಇದೇ ನದಿಯಲ್ಲಿ ತಾವು ತಾವರೆ ಎಲೆ ಮೇಲೆ ಕೂತ್ಕೊಂಡು ನದಿ ದಾಟದಂಥ ಸ್ಥಳ. ತಾವೆಲ್ಲ ಇದನ್ನು ನೋಡಲಿ ಅಂತ ಹೇಳಿ ಈ ಜಾಗಕ್ಕೆ ಬಂದಿದ್ದೀವಿ. ಹಾಗೆ ಮುಂದೆ ಹೋಗ್ತಾ ನದಿಯ ನಡುವೆ ಒಂದು ದೇವ್ರ ಕಲ್ಲು ಅಂತ ಇದೆ. ಅದು ಸಹಿತ ಕನಕದಾಸರು ಪೂಜೆ ಮಾಡಿದಂಥ ಸ್ಥಳ ಅಂತ ಹೇಳ್ತಾರೆ. ಈಗ ನಾವು ಈ ತೆಪ್ಪದಲ್ಲಿ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಣ್ಣ ನೋಡಿ, ದೇವ್ರ ಕಲ್ಲು ಅಂತ ಹೇಳುವಂಥ ಪ್ರದೇಶ ಇಲ್ಲಿದೆ ನೋಡಿ. ಆ ಒಂದು ಇದರಲ್ಲಿ ಕಾಣಿಸ್ತಾ ಇದೆ. ನಮ್ಮ ಕ್ಯಾಮ್ರಾ ಝೂಮ್ಗೆ ಅದು ಕಾಣಿಸ್ತಾ ಇದೆ. ಆ ಕ್ಯಾಮ್ರಾ ಝೂಮಲ್ಲಿ ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದೇ ದೇವ್ರ ಕಲ್ಲಿನ ಒಂದು ಪ್ರದೇಶ. ನದಿಯಲ್ಲಿ ನಿಂತ್ಕೊಂಡು ಮಹಾವಿಷ್ಣುವಿನ ಒಂದು ಶ್ರೀಕೃಷ್ಣನ ಆರಾಧನೆಯನ್ನು ಮಾಡ್ತಾರೆ ಕನಕದಾಸರು. ನಿಮಗೆ ಒಂದು ವಿಷಯ ನಿಮಗೆ ಸೋಜಿಕ ಅನಿಸುತ್ತೆ, ಹಾವೇರಿ ಜಿಲ್ಲೆ ಮೈಸೂರು ಜಿಲ್ಲೆ ಸುಮಾರು 400 ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ದೂರ ಪ್ರದೇಶ. ಅಲ್ಲಿಂದ ಇಲ್ಲಿಯವರೆಗೆ ಹಲವಾರು ಕ್ಷೇತ್ರಗಳನ್ನ ದರ್ಶನ ಮಾಡಿಕೊಂಡು ಕಾಲ್ನಡಿಗೆಯಲ್ಲಿ ಬಂದಂಥ ಮಹನೀಯರು ಕನಕದಾಸರು. ಅಂಥ ಮಹನೀಯರ ಒಂದು ಜಾಗಕ್ಕೆ ನಾವು ಈ ದಿನ ಬಂದು ಇಲ್ಲಿ ನಾವೆಲ್ಲ ದರ್ಶನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಭಕ್ತಿಪೂರ್ವಕವಾದಂಥ ವಿಷಯನೇ ಸರಿ. ತಾವು ಸಹಿತ ಇಲ್ಲಿ ಮಹಾದೇವಪುರ ಬಂದರೆ ಇಲ್ಲಿ ಹರಿಗೋಲ್ನವರ ಸಹಾಯ ಪಡ್ಕೊಂಡು ಈ ಪ್ರದೇಶನ ನೋಡೋದಕ್ಕೆ ಅವಕಾಶ ಇದೆ. ಬಂದು ನೀವೆಲ್ಲ ನೋಡಿ ಈ ಜಾಗನ ಪುನೀತರಾಗಬೇಕು ಅಂತ ಹೇಳಿ ನಾವು ಸಹಿತ ಆಶಿಸ್ತೀವಿ. ಇದು ಈ ಸ್ಥಳದ ಒಂದು ಮಾಹಿತಿ ತಮ್ಮೆಲ್ಲರ ಒಂದು ಅವಗಾಹನೆಗೆ.